ನಾನು ಯಾಕಾದ್ರೂ ಇವಳಿಗೊಂದ್ಸಲ ಫೋನ್ ಮಾಡ್ಬಿಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಏನಾಯ್ತು? ಏನು ಹುಡುಕ್ತಾ ಇದೆಯಾ? ಆ ರಾಕ್ಷಸಿ ಇಲ್ಲೇ ಎಲ್ಲಾದ್ರೂ ಇದ್ದಾಳ ಅಂತ ಹುಡುಕ್ತಿದ್ದೀನಿ ಮಗ. ಯಾಕೆ ಏನಾಯ್ತೀಗ? ಕಂಟಿನ್ಯೂಸ್ ಫೋನ್ ಮಾಡ್ತಾ ಇದ್ದಾಳೆ ಕಣೋ. ಲೇ, ಅವಳು ನಿನ್ನ ಮುಂದೆ ಇದ್ದಾಗ ಮಾತ್ರ ನಾ ಫೋನ್ ಮಾಡೋದು, ಕರೆಕ್ಟ್ ಅಲ್ವಾ? ಒಂದ್ಸಲ ಇವಳಿಗೆ ಫೋನ್ ಮಾಡಿದ್ದಕ್ಕೆ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಿದ್ದಾಳೆ. ಚಿತ್ತವರೆಗೂ ಬಿಡಲ್ವೇನು? ನನ್ನ ಕರ್ಮ. ಹಲೋ ಆದಿ. ಏಯ್, ಅವಾಗ್ಲಿಂದ ಫೋನ್ ಮಾಡ್ತಾನೆ ಇದೆಯಾ? ಮೊದಲು ಅದನ್ನು ನಿಲ್ಲಿಸು. ನಾನು ಏನೋ ಬೈ ಮಿಸ್ಟೇಕಾಗಿ ಕಾಲ್ ಮಾಡಿದೆ, ಆಮೇಲೆ ಕಟ್ ಮಾಡಿದೆ ತಾನೆ. ಕಟ್ ಮಾಡಿದೆ ಅಂದರೆ ಮಾತಾಡೋಕೆ ಇಷ್ಟ ಇಲ್ಲ ಅಂತ ಅರ್ಥ ತಾನೆ. ಕಟ್ ಮಾಡು. ಅಲ್ಲ ಅದು ಆದಿ ತಾತ. ಏನೇ ವಿಚಾರಿಸ್ಕೋತ್ಯಾ? ಕಾಲೇಜಲ್ಲಿ ವಿಚಾರಿಸ್ಕೊಳ್ಳೋ ಲೆವೆಲ್ವರೆಗೂ ಬಂದ ನೀವಿಬ್ರೀಗ? ಏನ್ ಕೋಳಿ ಜಗಳನೋ ಇಲ್ಲ ವರ್ಲ್ಡ್ ವಾರೋ? ಅಮ್ಮ ತಾಯಂದ್ರ ಹಂಗೆಲ್ಲ ಏನೂ ಇಲ್ಲ. ಕಾಲೇಜಿಗೆ ಟೈಮ್ ಆಯ್ತು, ನಡೀರಿ ಹೋಗೋಣ. ಹಾ, ಹೋಗ್ತಾ ಪ್ರಿಂಟ್ಔಟ್ ತಗೊಂಡೋಗೋಣ, ಮರಿಬೇಡ. ನಡಿ ನಡಿ. ಐರಾ ಬಾಯ್ ಕಣೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬಾಯ್ ಕಣೆ ಐರಾ. ಸರಿ ಕಣೆ, ನನಗೂ ಟೈಮ್ ಆಯ್ತು. ಬಾಯ್. ಅಪ್ಪ, ಡಾಕ್ಟರ್ ಹೇಳಿದ್ದಾರೆ ನೀವು ಕಂಪ್ಲೀಟ್ ರಿಕವರ್ ಆಗೋಕ್ಕೆ ಮಿನಿಮಮ್ 2 ವಾರ ಬೇಕು ಅಂತ. ನೀವು ಡಿಸ್ಚಾರ್ಜ್ ಆಗಿ ಬಂದಿನೇ ಫಿಸಿಕಲಿ ಮೆಂಟಲಿ ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದೀರಾ? ಹೌದು ರೀ, ನೀವು ಹಾಸ್ಪಿಟ್ಲಿಗೆ ಹೋದಾಗ ನಮ್ಗೆ ಯಾರಿಗೂ ನೆಮ್ಮದಿನೇ ಇರಲಿಲ್ಲ. ಈಗ ನೀವು ಆರಾಮಾಗಿ ಬಂದಿದ್ದೀರಿ ಅಂತ ಸ್ವಲ್ಪ ನೆಮ್ಮದಿಯಿಂದ ಇದ್ದೀವಿ. ಈಗ ಈ ಥರ ನೀವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಕೈ ಕಾಲೇ ಆಡಲ್ಲ ರೀ. ಸರೋಜಾ, ಯಾಕೋ ಸಮಾಧಾನ ಇಲ್ಲ ಕಣೆ. ಆಸ್ಪತ್ರೆಯಿಂದ ಬಂದಿದ್ದೀನಿ, ಆದರೆ ಬದುಕಿದ್ದೀನಿ ಅಂತ ಅನ್ನಿಸ್ತಾ ಇಲ್ಲ ನನಗೆ. ರೀ, ಅಮ್ಮ, ನಮ್ಮನೇಲಿ ಇರೋ ಇಷ್ಟು ಜನನೂ ಅವ್ರ ಮೇಲೆ ಕಾಳಜಿ ತೋರಿಸ್ತಾ ಇದ್ದಾರೆ. ಆದರೆ ಅವ್ರಿಗೆ ಒಬ್ಬರ ಮೇಲೇನೂ ಕಾಳಜಿನೇ ಇಲ್ಲ. ನಮ್ಮ ಮೇಲಿರೋ ಕಾಳಜಿ ಹೋಗಲಿ, ಅಟ್ಲೀಸ್ಟ್ ಅವ್ರ ಬಗ್ಗೆ ಅವ್ರ ಕಾಳಜಿ ತಗೋಬೇಕಲ್ವಾ? ಹೌದು ಮಾವ, ನೀವು ಮಾಡ್ತಾ ಇರೋದು ಸ್ವಲ್ಪನೂ ಸರಿ ಇಲ್ಲ. ನಿಮಗೆಲ್ಲ ತೊಂದರೆ ಕೊಟ್ಟಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ತಾತ, ಯಾಕೆ ತಾತ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಿಮ್ಮಿಂದ ನಮ್ಗೆ ಯಾವತ್ತಾದ್ರೂ ತೊಂದರೆ ಆಗಿದೆಯಾ? ಆಗಿರ್ಬೋದಮ್ಮ. ನನ್ನಿಂದ ನಿಮ್ಗೆಲ್ರಿಗೂ ಒಂದಲ್ಲ ಒಂದ್ಸಲ ನನ್ನಿಂದ ತೊಂದರೆ ಆಗಿರ್ಬೋದು. ಆದರೆ ನನಗೆ ಯಾಕೋ ಹೊಟ್ಟೆಲಿ ಇವತ್ತು ತುಂಬ ಸಂಕಟ ಆಗ್ತಾ ಇದೆ. ಲಕ್ಷ್ಮಿಗೆ ಏನೋ ಆಗಿದೆಯೇನೋ ಅಂತ. ಅದಕ್ಕೆ ನಾನೇ ಕಾರಣ ಆಗಿದ್ದೀನೇನೋ ಅಂತ ಯೋಚನೆ ಶುರುವಾಗಿದೆ ನನಗೆ. ತಾತ, ಲಕ್ಷ್ಮಿಗೆ ಯಾವುದೇ ಥರದ ತೊಂದರೆ ಇಲ್ಲ, ಅವಳು ಆರಾಮಾಗೇ ಇದ್ದಾಳೆ. ಸಂಜೀವ್ ಅವರೇ, ನೀವೇ ಹೇಳಿ, ನೀವು ಲಕ್ಷ್ಮಿ ಹತ್ರ ಮಾತಾಡಿದ್ದೀರಾ ಅಲ್ವಾ? ಹ್ಞೂ ತಾತ, ಲಕ್ಕಿ ಆರಾಮಾಗಿದ್ದಾಳೆ. ಸಂಜೀವ, ನನಗೆ ಯಾಕೋ ಸ್ವಲ್ಪ ಗಾಳಿ ಬೇಕು ಅನ್ನಿಸ್ತಾ ಇದೆ. ಚೂರು ಹೊರಗಡೆ ಕರ್ಕೊಂಡು ಹೋಗ್ತೀಯಾ? ಹಾಂ. ಸರೋಜಾ, ಸ್ವಲ್ಪ ಕಷಾಯ ಮಾಡ್ಕೊಂಡು ಬರ್ತೀಯಾ? ಹ್ಞೂ ರೀ, ನಾನು ಹೊರಗೆ ಹೋಗಿ ಬರ್ತೀನಿ. ಮಾಡ್ತೀನಿ. ಸಂಜೀವ, ಹುಷಾರಪ್ಪ. ಆರಾಮಾಗ್ಬೋದು. ಸುಮ್ಮನೆ ನನ್ನಿಂದ ನಿಮಗೆಲ್ಲ ತೊಂದರೆ. ನೀನು ಸ್ಕೂಲ್ ಬೇರೆ ಬಿಟ್ಟು ಬಂದಿದ್ದೀಯಾ. ಈಗ ನಾನು ಆರಾಮಾಗಿದ್ದೀನಿ. ಸ್ಕೂಲ್ ಮುಗಿದು ಬೇಸಿಗೆ ರಜೆ ಶುರುವಾಗಿದೆ, ತೊಂದರೆ ಏನಿಲ್ಲ. ಇಷ್ಟು ಲಗುನ ಅಡ್ಡಾಡ್ಲಿಕ್ಕೆ ಶುರು ಮಾಡಿಬಿಟ್ರಿ? ಪ್ರಸಾದು, ಒಂದೇ ಕಡೆ ಜಾಸ್ತಿ ಹೊತ್ತು ಕೂತ್ಕೊಂಡಿದ್ರೆ ಕೆಳಗಡೆ ಎಲ್ಲ ಬೇರೆ ಬಂದ್ಬಿಡುತ್ತಂತೆ ಕಣೋ. ಅಪಾರ, ನೀವೇನ್ರಿ ನಾವು ಕಾಳಜಿ ಮಾಡಿದ್ರೆ ನಗ್ಸಾಟಿಕೆ ಮಾಡ್ಲಿಕ್ಕತ್ತೀರಿ? ಏಯ್, ಮಾತಾಡ್ದ ಸುಮ್ಮನೆ ನಿಂತ್ರ ನಿನ್ನ ಕಾಲು ತೊಳೆದು ಆ ನೀರನ್ನ ಘಟ ಘಟ ಅಂತ ಕುಡಿದು ಬಿಡ್ತೀನಿ. ಒಳಗೋಗು. ನಾಗಿ, ಒಳಗಡೆ ಕಷಾಯ ಮಾಡೋಕೆ ಹೇಳಿದ್ದೀನಿ, ಅದೇನಾಯ್ತು ನೋಡು.
ಅವಳು ಯಾಕೆ ಮಾತಾಡ್ತಾ ಇಲ್ಲ? ಅಪಾರ ಅದು ಮನ್ಯಾಗ ನೆಮ್ಮದಿ ಇರಲಿ ಅಂತೇಳಿ ಮೌನವೃತ ಮಾಡಕತ್ತಾಡ್ರಿ. ಒಳ್ಳೇದು. ಸುಮ್ಮನಿದ್ರೆ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ. ಮಾಡಲಿ ಬಿಡು. ನೀನು ಹೋಗಿ ಕೆಲಸ ನೋಡ್ಕೋ. ಆತ್ರಿ ಅಪಾರ. ಸಂಜೀವ, ನೀನೇನೋ ಹೇಳ್ತಾ ಇದ್ದಿಲ್ಲ, ಅದೇನು ಎಕ್ಸಾಮ್ ಸ್ಕೂಲು? ಹಾಂ, ಸ್ಕೂಲ್ ಮುಗ್ದಿದೆ. ಮತ್ತೆ ಸ್ಕೂಲ್ ಶುರು ಆಗೋವರೆಗೂ ಅಂಥದ್ದೇನು ಕೆಲಸ ಇಲ್ಲ. ನಿಮ್ಮಿಂದ ನನ್ನ ಕೆಲಸ ಏನು ಕೆಡ್ತಾ ಇಲ್ಲ. ಕೆಲಸ ಎಂಥದ್ದೇ ಇದ್ದರೂ ಇಂಥ ಟೈಮಲ್ಲಿ ನಾನು ಅಮೃತ ಅವ್ರನ್ನ ಕರ್ಕೊಂಬರ್ತಿದ್ದೆ. ಬನ್ನಿ. ತಾತ, ನಿಮಗೆ ಗೊತ್ತಾ, ರಂಗೋಲಿ ಹಾಕೋದ್ರಿಂದ ಮನೆ ಒಳಗೆ ಯಾವುದು ಕೆಟ್ಟದು ಸುಳಿಯಲ್ವಂತೆ. ನಾನಂತೂ ದಿನ ರಂಗೋಲಿ ಹಾಕೋದ್ ಮಿಸ್ಸೇ ಮಾಡಲ್ಲ. ಮನೆ ಮುಂದೆ ರಂಗೋಲಿ ಇದ್ದೇ ಇರತ್ತೆ. ಅಕಸ್ಮಾತ್ ಇಲ್ಲ ಅಂದ್ರೆ ಒಂದು ನನಗೆ ಹುಷಾರಿಲ್ಲ ಅಂತ ಅರ್ಥ, ಇಲ್ಲ ಅಂದ್ರೆ ನಾನು ಆ ಮನೆಯಲ್ಲೇ ಇಲ್ಲ ಅಂತ ಅರ್ಥ. ಈಗ ಏನೋ ಒಂದು ಹೇಳಿ ಅಪ್ಪನ ಸಮಾಧಾನ ಮಾಡಿದ್ದಾಯ್ತು. ಆದರೆ ರಾತ್ರಿಗೇನು ಮಾಡೋದು? ರಾತ್ರಿ ಲಕ್ಷ್ಮಿ ಮನೇಲಿಲ್ಲ ಅಂದ್ರೆ ಅಷ್ಟೇ, ಕತೆ ಮುಗೀತು. ಭಾವ ಬಸರಾಗಿಲ್ಲ ಅಂತ ಬಾಯಿ ಹೇಳಬಹುದು, ಆದರೆ ಹೊಟ್ಟೆ ಕೇಳತ್ತಾ? ವಿಷಯ ಇವಾಗ ಹೇಳದೇ ಇದ್ರು ಸಂಜೆಗಾದ್ರೂ ಗೊತ್ತಾಗೇ ಆಗುತ್ತಲ್ವಾ? ಲೇ ಶೋಭೆ, ಈ ಮನೇಲಿ ಬೇರೆ ಎಲ್ಲ ಸಮಸ್ಯೆಗಳಿಗಿಂತ ಲಕ್ಷ್ಮಿ ಮನೇಲಿಲ್ಲ ಅನ್ನೋ ಸಮಸ್ಯೆನೇ ದೊಡ್ಡದಲ್ವಾ? ಈಗೇನು ನೀವು ಈ ಮನೆ ಬಿಟ್ಟು ಹೋದರೆ ಇಲ್ಲಿ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನಿಮ್ಗೆ ಹೊಟ್ಟೆ ಉರಿತದೇನೋ? ಏಯ್, ಬೇರೆಯವರು ತಲೆ ಕೆಡಿಸ್ಕೊಳ್ತಾರೋ ಬಿಡ್ತಾರೋ ಅದನ್ನು ಬಿಟ್ಟುಬಿಡೆ. ನೀನಂತೂ ತಲೆ ಕೆಡಿಸ್ಕೊಳ್ಳಲ್ಲ ಅಲ್ವಾ? ನಾ ತಲೆ ಕೆಡಿಸ್ಕೊಳ್ಳೋಕ್ಕೆ ಈ ಮನೇಲಿ ನೀವೇನು ಅಂತ ದಬಾಕಿದ್ದೀರಾ? ನೀವಿಲ್ಲಿ ಇದ್ದರೂ ಯಾರಿಗೂ ಗೊತ್ತಾಗಲ್ಲ, ಮನೆ ಬಿಟ್ಟು ಹೋದರೂ ಯಾರಿಗೂ ಗೊತ್ತಾಗಲ್ಲ. ನೀವು ಹೇಳಿದಷ್ಟು ಸುಲಭ ಅಲ್ಲ ಅದಕ್ಕೆ. ಈಗ ತಾನೇ ಹಾರ್ಟ್ ಅಟ್ಯಾಕ್ ಆಗಿ ಸ್ಟಂಟ್ ಹಾಕೊಂಡು ಬಂದಿರೋ ಪೇಷಂಟ್ಗೆ ಶಾಕಿಂಗ್ ನ್ಯೂಸ್ನೆಲ್ಲ ಹೇಳೋಕ್ಕಾಗಲ್ಲ. ಹಾಗಂತ ಎಷ್ಟು ಸುಳ್ಳು ಹೇಳೋದಕ್ಕಾಗತ್ತೆ ದೇವ್ಕೆ? ಸುಳ್ಳು ಹೇಳೋದು ಬೇಕಿಲ್ಲ, ಸತ್ಯ ಮುಚ್ಚಿಟ್ರೆ ಸಾಕು. ಬೇರೆ ಟೈಮಲ್ಲಿ ಆಗಿದ್ರೆ ನಾನು ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇರಲಿಲ್ಲ. ನೇರ ಎಲ್ಲ ಹೇಳ್ಬಿಡ್ತಾ ಇದ್ದೆ. ಆದರೆ ಈಗ ಸಿಚುವೇಶನ್ ಬೇರೆನೇ ಇದೆ. ಎಷ್ಟೇ ಸತ್ಯನ ಮುಚ್ಚಿಡೋದಕ್ಕೆ ಹೋದರೂ ಹೇಗಾದರೂ ಮಾಡಿ ಮಾವ ಪತ್ತೆ ಹಚ್ಚೇ ಹಚ್ತಾರೆ.